ಪ್ರತಿಯೊಂದು ಜೀವಿಗೂ ಕೂಡ ತಾನು ಬದುಕಬೇಕು, ಅನ್ನವನ್ನು ಆಹಾರವನ್ನು ಸೇವನೆ ಮಾಡಬೇಕು, ಬಯಕೆ ಇರ್ತದೆ. ಈ ಬಯಕೆಯನ್ನು ತೀರಿಸುವಂಥದ್ದು ಒಂದು ದೊಡ್ಡದಾದಂತಹ ವೃಕ್ಷ. ಆದ್ದರಿಂದ ದೊಡ್ಡ ವೃಕ್ಷವನ್ನೊಂದು ನೆಟ್ಟದ್ರಿಂದ, ಬೆಳೆಸಿದ್ರಿಂದ ಕೋಟಿ ಕೋಟಿ ಜೀವರಾಶಿಗಳಿಗೆ ಜೀವದಾನ ಮಾಡಿದಂತಹ ದೊಡ್ಡದಾದಂತಹ ಪುಣ್ಯ ಬರ್ತದೆ. ಅದಕ್ಕೋಸ್ಕರ ಹೇಳಿದ್ದು ದಶಪುತ್ರ ಸಮೋದ್ರುಮಃ, 10 ಪುತ್ರರಿಗೆ ಸಮಾನವಾಗಿದೆ ಒಂದು ಮರ. ಹಾಗಾದರೆ ಒಂದು ಮರವನ್ನು ಕಡಿದ್ರೆ, ದೊಡ್ಡದಾದಂತಹ ಮರವೊಂದನ್ನು ಕಡಿದ್ರೆ 10 ಗಂಡು ಮಕ್ಕಳನ್ನು ಕೊಂದಂತಹ ಪಾಪಕ್ಕೆ ಭಾಜನರಾಗಲಿಕ್ಕಿಲ್ವ? ಆದ್ದರಿಂದ ನಾವು ಎಷ್ಟೊಂದು ಕಾಳಜಿಯನ್ನು ವಹಿಸಬೇಕು ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವಲ್ಲಿ. ನಮಗೆ ಎಷ್ಟು ಸಂಪಾದನೆ ಮಾಡಿದರೂ ಸಾಲದು, ಹೊತ್ತಿಗೆ 3 ಹೊತ್ತಿನ ಊಟಕ್ಕೆ ಬೇಕಾದಷ್ಟು ಇದೆ, ಅಜೀರ್ಣವಾಗುವಷ್ಟು ತಿಂದು ಅಜೀರ್ಣವಾಗುವಷ್ಟು ಇದೆ, ಆದರೂ ಕೂಡ ಸಾಕು ಅಂತ ಅನ್ನಿಸುವುದಿಲ್ಲ. ಮತ್ತಷ್ಟು ಈ ಪ್ರಕೃತಿಯನ್ನು ಬಗೆದು ಎಲ್ಲವನ್ನೂ ಕೂಡ ಖಾಲಿ ಮಾಡಿಬಿಡ್ತೇವೆ. ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಅಧಿಕಾರ ಇರುವುದು ನನಗೊಬ್ಬನಿಗೆ ಅಂತ ಹೇಳುವಂತಹ ದಾಟಿಯಲ್ಲಿ ಮನುಷ್ಯ ಬದುಕ್ತಾನೆ. ಎಷ್ಟೊಂದು ಜೀವರಾಶಿಗಳಿಗೋಸ್ಕರ ಭಗವಂತ ಸೃಷ್ಟಿ ಮಾಡಿದ್ದಾನೆ. ನನಗೋಸ್ಕರ ದೇವರು ಕೊಟ್ಟದ್ದ ಅಲ್ಲ. ಕೋಟಿಗಟ್ಟಲೆ ಜೀವಿಗಳಲ್ಲಿ ಈ ಸೃಷ್ಟಿಯಲ್ಲಿ ತಾನು ಒಬ್ಬ. ತನಗೆಷ್ಟು ಅಧಿಕಾರವೋ ಅಷ್ಟೇ ಅಧಿಕಾರ ಉಳಿದ ಪ್ರಾಣಿ ಪಕ್ಷಿಗಳಿದ್ದಾವೆ. ನಾವು ನಮ್ಮ ಜಾಗ ಅಂತ ಒಂದಷ್ಟು ಕಂಪೌಂಡ್ ಹಾಕಿಕೊಳ್ಬಹುದು, ಆದರೆ ನಮ್ಮದೇ ಅದು. ನಾವು ತೆಗೆದುಕೊಂಡು ಬಂದದ್ದ ಅಲ್ಲ, ನಮಗೆ ನಮ್ಮ ಅಪ್ಪನಿಂದ ಬಂದದ್ದು, ಅವರಿಗೆ ಮತ್ತೆ ಯಾರಿಂದಲೋ. ಯಾವ ಭೂಮಿಯನ್ನಾಗಲಿ ಪರಿಸರವನ್ನಾಗಲಿ ನಾವು ಯಾರು ತಂದವರಲ್ಲ. ಆದ್ದರಿಂದ ನಮಗೆ ಇದನ್ನು ನಾಶ ಮಾಡುವಂತಹ ಯೋಗ್ಯತೆ ಇಲ್ಲ. ನಾಶ ಮಾಡಿದರೆ ಎಂತಹ ದೊಡ್ಡದಾದಂತಹ ಆಪತ್ತು ಇದೆ ಅಂತ ಪಾರ್ವತಿಯ ಈ ಮಾತಿನಿಂದ ವ್ಯಕ್ತ ಆಗ್ತದೆ. ಈ ಮಾತು ಕೇವಲ ಒಂದು ಉಲ್ಲೇಖಕ್ಕೋಸ್ಕರ ಮಾತ್ರ. ಪುರಾಣಗಳು ಎಷ್ಟು ದೊಡ್ಡದಾದಂತಹ ಚಿಂತನೆಯನ್ನು ಕೊಡ್ತದೆ. ಇದು ಕೇವಲ ಇಲ್ಲದಂತಹ ಯಾವುದೋ ಒಂದು ಅಲೌಕಿಕವಾದಂತಹ ಚಿಂತನೆಯಲ್ಲೇ ಇದು ಇರುವಂಥದ್ದಲ್ಲ. ಸಮಾಜಕ್ಕೆ ಉಪಯುಕ್ತವಾದಂತಹ ಅನೇಕ ಮೌಲ್ಯಯುತವಾದಂತಹ ಮಾತು ಪುರಾಣಗಳಲ್ಲಿ ಸಿಗ್ತದೆ. ಅದರಿಂದ ಅತ್ಯಂತ ಶ್ರೇಷ್ಠವಾದದ್ದು ಪುರಾಣ. ಮುಂದೆ ಶಿವ ಪಾರ್ವತಿಯರ ಸಮಾಗಮದಿಂದಾಗಿ ತಾರಕನ ಉತ್ಪತ್ತಿಯಾಯಿತು. 7 ದಿನಗಳ ಒಳಗೆ ಆ ಕುಮಾರನ ಉತ್ಪತ್ತಿಯಾಯಿತು. ಸ್ಕಂದ ಹುಟ್ಟಿದ್ದಾನೆ. ಸ್ಕಂದನ ಹುಟ್ಟಿನ ಬಗ್ಗೆಯೂ ಕೂಡ ತುಂಬ ವಿಸ್ತಾರವಾದಂತಹ ಕಥೆ ಇದೆ. ರುದ್ರದೇವರು ತನ್ನ ತೇಜಸ್ಸನ್ನು ಅಗ್ನಿಯಲ್ಲಿ ಕೊಡ್ತಾರೆ. ಅಗ್ನಿ ಅಂದರೆ ಮತ್ತೆ ದೇವತೆಗಳ ಮುಖ. ಆದ್ದರಿಂದ ಆ ತೇಜಸ್ಸನ್ನು ತಿಂದಂತಹ ಅಗ್ನಿ ತಾನು ಸಂಕಟವನ್ನು ಅನುಭವಿಸ್ತಾನೆ. ದೇವತೆಗಳ ಹೊಟ್ಟೆಯಲ್ಲಿ ಗರ್ಭ ಬೆಳೀತದಂತೆ. ಅವರು ಮತ್ತೆ ಸಂಕಟಪಟ್ಟಾಗ ರುದ್ರದೇವರು ನೀವು ಅದನ್ನೆಲ್ಲ ವಾಂತಿ ಮಾಡಿ ಅಂತ ಹೇಳ್ತಾರೆ. ಹೀಗೆ ಬಹಳ ವಿಸ್ತಾರವಾದಂತಹ ಕತೆ. ಅಗ್ನಿ ಏನು ಮಾಡ್ತಾನೆ, ತಾನು ಕೂಡ ಅದನ್ನು ಇಟ್ಕೊಳ್ಳಿಕ್ಕಾಗದೆ ಇದ್ದಾಗ ಋಷಿಪತ್ನಿಯರು 6 ಮಂದಿ ಅಗ್ನಿಯ ಚಳಿಯ ದೂರ ಮಾಡುವುದಕ್ಕೋಸ್ಕರ ಅಗ್ನಿಯ ಬಳಿ ಬರ್ತಾರೆ. ಆಗ ಆ ಅಗ್ನಿಯ ಕಿರಣಗಳು ಅವರ ದೇಹವನ್ನು ಸೋಕುವುದರಿಂದ ಅಗ್ನಿಯ ಕಿರಣಗಳಿಂದ ಆ ಶಿವನ ತೇಜಸ್ಸು ಅವರಲ್ಲಿ ಸೇರಿಕೊಳ್ತದೆ. ಅವರಲ್ಲಿ ಮತ್ತೆ ಗರ್ಭ ಬೆಳೀತದೆ. ಅವರು ಮತ್ತೆ ಅದನ್ನು ಸಹಿಸಿಕೊಳ್ಳಿಕ್ಕಾಗದೆ ಗಂಗೆಯಲ್ಲಿ ವಿಸರ್ಜಿಸಿ ಬಿಡ್ತಾರೆ. ಗಂಗೆಯಲ್ಲಿ ಬಿದಿರಿನ ಮೆಳೆಯಲ್ಲಿ ಆ ಶಿವನ ತೇಜಸ್ಸು ಒಟ್ಟಾಗಿ ಷಣ್ಮುಖನ ಉತ್ಪತ್ತಿ ಆಗ್ತದೆ. ಈ ರೀತಿಯಾಗಿ ಸ್ಕಂದನ ಪ್ರಾದುರ್ಭಾವ ಆಯಿತು. ಆ ಬಳಿಕ ದೇವತೆಗಳೆಲ್ಲ ಪ್ರಾರ್ಥಿಸಿಕೊಳ್ತಾರೆ ತಾರಕಾಸುರನ ಸಂಹಾರ ಆಗಬೇಕು ಅಂತ. ತಾರಕಾಸುರನ ಜೊತೆಗೆ ಯುದ್ಧಕ್ಕೆ ಹೋದಾಗ ಅನೇಕ ಅಸುರರನ್ನೆಲ್ಲ ಸದೆಬಡಿದು ತಾರಕಾಸುರನ ಜೊತೆ ಯುದ್ಧ ಮಾಡಬೇಕು ಅಂತಾದಾಗ ಸ್ಕಂದ ಹೇಳ್ತಾನೆ ಅಂತ, ಇಲ್ಲ, ನಾನು ತಾರಕನ ಜೊತೆಗೆ ಯುದ್ಧ ಮಾಡುವುದಿಲ್ಲ ಅಂತ. ಹುಟ್ಟಿದ್ದೇ ತಾರಕನ ಸಂಹಾರಕ್ಕೋಸ್ಕರ, ಆದರೆ ತಾನು ತಾರಕನ ಜೊತೆಗೆ ಯುದ್ಧ ಮಾಡುವುದಿಲ್ಲ. ಯಾಕೆ ಯುದ್ಧ ಮಾಡುವುದಿಲ್ಲ ಅಂತಂದರೆ, ತಾರಕ ಶಿವನ ಭಕ್ತ. ಶಿವನ ಭಕ್ತನಾಗಿರುವಾಗ ನಾನು ಅವನ ಜೊತೆಗೆ ಹೇಗೆ ಹೋರಾಟ ಮಾಡಲಿ? ಅವನನ್ನು ಕೊಲ್ಲುವುದು ಸರ್ವತಾ ಸರಿಯಲ್ಲ. ಶಿವಭಕ್ತನನ್ನು ನಾನು ಕೊಲ್ಲಲಾರೆ ಅಂತ ಸ್ಕಂದ ಹೇಳ್ತಾ ಇದ್ದಾನೆ. ಆದ್ದರಿಂದ ದೇವತೆಗಳ ಉದ್ದೇಶ ಅದು ಕೈಗೂಡಲಿಲ್ಲ. ಕೊನೆಗೆ ಆ ಸ್ಕಂದನ ಬಳಿ ಸಾಕ್ಷಾತ್ ಮಹಾವಿಷ್ಣುವೇ ಬಂದು ಹೇಳ್ತಾನಂತೆ, ಇಲ್ಲ, ನೀನು ಇವನನ್ನು ಕೊಲ್ಲಬೇಕು ಅಂತ. ಇವನು ರುದ್ರ ಭಕ್ತನಾಗಿದ್ದಾನೆ ಅಂತ ನೀನವನನ್ನು ಕೊಲ್ಲದೆ ಬಿಡುವುದು ಸರಿಯಲ್ಲ. ರುದ್ರಭಕ್ತನಾಗಿದ್ದರೂ ಕೂಡ ಕೊಲ್ಲಬಹುದು. ಯಾಕೆ ಅಂದರೆ ರುದ್ರನ ಭಕ್ತರಲ್ಲಿ 2 ವಿಧ ಇದೆ. ಒಂದು
ಕೊಲ್ಲದೆ ಉಳಿಸ್ಬೋದು, ಆದರೆ ದುರ್ಭಕ್ತರನ್ನು, ಕೆಟ್ಟದಾದಂತಹ ಭಕ್ತರನ್ನು ಸಂಹಾರ ಮಾಡಲೇಬೇಕು. ಆದರೂ ಕೂಡ ಸ್ಕಂದ ಒಪ್ಪಿಕೊಳ್ತಾ ಇಲ್ಲ. ಕೊನೆಗೆ ಮಹಾವಿಷ್ಣುವೇ ತಾನು ಸಿಟ್ಟನ್ನು ಪ್ರದರ್ಶನ ಮಾಡ್ತಾನೆ. ಸಿಟ್ಟನ್ನು ಪ್ರದರ್ಶನ ಮಾಡಿ, ಒಂದು ವೇಳೆ ನೀನು ಕೊಲ್ಲದೇ ಇದ್ದರೆ ನಾನು ನನ್ನ ಸಾಮರ್ಥ್ಯದಿಂದಲೇ ಎಲ್ಲರನ್ನೂ ಕೂಡ ನಾಶ ಮಾಡ್ತೇನೆ ಅಂತ ಹೊರಟಾಗ ಇಡೀ ಭೂಮಿ ಕಂಪಿಸಲಿಕ್ಕೆ ಆರಂಭವಾಯಿತು. ಆ ಮಹಾವಿಷ್ಣುವಿನ ಸಿಟ್ಟನ್ನು ನೋಡಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು, ಇಲ್ಲ ಸಿಟ್ಟನ್ನು ಕಡಿಮೆ ಮಾಡಬೇಕು ಅಂತ. ಆಗ ಸ್ಕಂದನಿಗೂ ಕೂಡ ಅರಿವಾಯಿತು. ಯಾಕೆ ಅಂತ ಕೇಳಿದರೆ, ಆ ತಾರಕಾಸುರ ಮತ್ತೆ ರುದ್ರನ ಮೇಲೆ ಎರಗಿ ಬರ್ತಾನೆ. ರುದ್ರನ ರಥವನ್ನು ಕೂಡ ಪುಡುಗಟ್ಟಿದಾಗ ರುದ್ರದೇವರು ಪಲಾಯನ ಮಾಡ್ತಾರೆ. ಆ ರುದ್ರದೇವರನ್ನೂ ಕೂಡ ಈ ತಾರಕ ಓಡಿಸಿಕೊಂಡು ಹೋದಾಗ ಮತ್ತೆ ಸ್ಕಂದ ವಿಷ್ಣುವಿನ ಮಾತನ್ನು ಕೇಳಿ ತಾರಕಾಸುರನ ಜೊತೆಗೆ ಹೋರಾಟವನ್ನು ಮಾಡಿ ತಾರಕಾಸುರನ ಸಂಹಾರವನ್ನು ಮಾಡ್ತಾನೆ ಅಂತ ಪುರಾಣ ಉಲ್ಲೇಖಿಸ್ತದೆ. ಅಷ್ಟರಲ್ಲಿ ಸ್ಕಂದನಿಗೆ ಒಂದು ಭಯ ಇದೆ. ರುದ್ರಭಕ್ತನನ್ನು ಸಂಹಾರ ಮಾಡಿದಂತಹ ಪಾಪ ನನಗೆ ಅಂಟಬಹುದಲ್ವಾ ಅಂತ. ಅದಕ್ಕೆ ಮತ್ತೆ ಹೇಳಿದರು, ಇಲ್ಲ, ನೀನು ಅದಕ್ಕೋಸ್ಕರ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು, ಇದರಿಂದಾಗಿ ನಿನ್ನ ಪಾಪ ಇದ್ದರೂ ಕೂಡ ಅದು ಪಶ್ಚಾತ್ತಾಪದಿಂದ ದೂರ ಆಗ್ತದೆ. ಅಷ್ಟು ಹೇಳಿದಾಗ ಸ್ಕಂದನು ಕೂಡ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡು ತಾರಕನ ವಧೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಮುಖದಿಂದ ಒಂದು ಮಾತು ಬರ್ತದೆ, ಎಲ್ಲರೂ ಕೂಡ ಅತ್ಯಂತ ತಿಳಿಬೇಕಾದಂತಹ ಮಾತು. ಸಾಧೂನಾಂಚ ಕೃತೇ ಯಸ್ಯ ಧನಂ ವೀರ್ಯಂಚ ಸಂಪದಃ ಸಫಲಂ ತಸ್ಯ ತತ್ಸರ್ವಂ ನಾಣ್ಯಥಾ ರುದ್ರನಂದನ. ಇವನು ತಾರಕನನ್ನು ಸಂಹಾರ ಮಾಡುವುದಿಲ್ಲ ಅಂತಾದಾಗ ವಿಷ್ಣು ಏನು ಹೇಳುವುದು ಅಂತಂದರೆ, ಸಜ್ಜನರ ಹಿತಕ್ಕೋಸ್ಕರ ಯಾರ ಸಂಪತ್ತು ಅಥವಾ ಸಾಮರ್ಥ್ಯ ಅದು ವಿನಿಯೋಗ ಆಗುವುದಿಲ್ಲ, ಅದು ಇದ್ದರೂ ಕೂಡ ವ್ಯರ್ಥ. ಆದ್ದರಿಂದ ದೊಡ್ಡದಾದಂತಹ ಸಂಪತ್ತು ಅಥವಾ ದೇಹದಲ್ಲಿರುವಂತಹ ಸಾಮರ್ಥ್ಯ ಇದು ಎರಡೂ ಕೂಡ ಸಜ್ಜನರ ಉಪಯೋಗಕ್ಕೆ ಬರಬೇಕು. ಕೇವಲ ತನ್ನ ಸ್ವಂತಕ್ಕೆ ಭೋಗಕ್ಕೆ ಇದ್ದರೆ ಅದು ವ್ಯರ್ಥ ಆಗ್ತದೆ. ಅಥವಾ ಅದನ್ನು ಕೂಡಿಟ್ಟರೂ ಉಪಯೋಗಿಸಿಕೊಳ್ಳದೇ ಇದ್ದರೆ ಸಜ್ಜನರ ಕೆಲಸಕ್ಕೆ, ಆಗ ಅದೆಲ್ಲ ವ್ಯರ್ಥ ಆಗ್ತದೆ ಅಂತ ಮಹಾವಿಷ್ಣುವಿನ ಉಪದೇಶವನ್ನು ಕೇಳಿ ಸ್ಕಂದ ತಾರಕಾಸುರನ ಸಂಹಾರ ಮಾಡಿದ್ದನ್ನು ಈ ಮಾಹೇಶ್ವರ ಕಂಡ ಹೇಳುತ್ತದೆ. ಆ ಬಳಿಕ ಅಪೂರ್ವವಾದಂತಹ ಒಂದು ಕಥೆಯನ್ನು ಈ ಸ್ಕಂದ ಪುರಾಣ ಕೊಡ್ತದೆ. ಅದು ಐತರೇಯನ ಚರಿತ್ರೆ. ಗುಪ್ತ ಕ್ಷೇತ್ರದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಆ ಬಳಿಕ ನಾರದರಿಗೆ ಅನ್ನಿಸಿತು, ಈ ಗುಪ್ತ ಕ್ಷೇತ್ರ ಹರಿಯ ವಾಸಸ್ಥಾನವಾಗದೇ ಇದ್ದರೆ ಅದು ಪೂರ್ಣವಾದ ಕ್ಷೇತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ನಾರದರು ಹೇಳ್ತಾರೆ, ವಾಸುದೇವ ವಿಹೀನಂ ಹಿ ತೀರ್ಥಮೇತತ್ ನರೋಚತೆ. ಈ ತೀರ್ಥಕ್ಷೇತ್ರದಲ್ಲಿ, ಗುಪ್ತಕ್ಷೇತ್ರದಲ್ಲಿ ವಿಷ್ಣು ಇಲ್ಲ ಅಂತಾದರೆ ಇದಕ್ಕೆ ಶೋಭೆ ಇಲ್ಲ. ಅಸೂರ್ಯ ಹಿ ಜಗದ್ವ್ಯಾಪ್ತಂ ಅಸೂರ್ಯಂ ಹಿ ಜಗತ್ಯದ್ವತ್ ಸಹಿ ಭೂಷಣಂ. ಒಂದು ವೇಳೆ ಈ ಜಗತ್ತಿಗೆ ಸೂರ್ಯನೇ ಇಲ್ಲ ಅಂತಾದರೆ ಎಷ್ಟು ಚಿತ್ರ ವಿಚಿತ್ರವಾದಂತಹ ಸೌಂದರ್ಯ ಈ ಜಗತ್ತಿನಲ್ಲಿದ್ದರೆ ಏನು ಪ್ರಯೋಜನ, ಸೂರ್ಯನೇ ಇಲ್ಲದಿದ್ದರೆ. ಹಾಗೆಯೇ ಈ ಕ್ಷೇತ್ರಕ್ಕೆ ವಾಸುದೇವ ಇಲ್ಲ ಅಂತಂದರೆ ಶೋಭೆ ಇಲ್ಲ. ಮತ್ತೊಂದು ಮಾತಿದೆ, ಯತ್ರ ನೈವ ಹರಿಸ್ವಾಮಿ ತೀರ್ಥೇ ಗೇಹೇ ಥಮಾನಸೆ ಶಾಸ್ತ್ರೇ ವಾ ತದಸತ್ಸರ್ವಂ ಹಾಂಸಂ ತೀರ್ಥಂ ನವಾಯಸಂ. ಎಲ್ಲ ಕಡೆಯೂ ಕೂಡ ವಿಷ್ಣು ಬೇಕೇ ಬೇಕು. ಒಂದು ವೇಳೆ ವಿಷ್ಣು ಇಲ್ಲ ಅಂತಾದರೆ ಅದು ಸ್ವೀಕಾರ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಸರೋವರದಲ್ಲಿ ಏನಿರಬೇಕು? ಹಂಸ ಇರಬೇಕು. ಒಂದು ವೇಳೆ ಹಂಸಗಳು ನೀರಿನಲ್ಲಿ ವಾಸ ಮಾಡುವುದಿಲ್ಲ ಅಂತಂದರೆ ಅದನ್ನು ವಾಯಸ ತೀರ್ಥ ಅಂತ ಕರೀತಾರೆ. ಹಂಸ ಇರತಕ್ಕಂತಹ ತೀರ್ಥ ಅದು ಅತ್ಯಂತ ಪ್ರಶಸ್ತ. ಕಾಗೆ ಮುಟ್ಟಿದಂತಹ ನೀರು ಅದು ಮೈಲಿಗೆ, ಅದು ಅಸೇವ್ಯ. ಅದು ಹೇಗೋ ಹಾಗೆ ಯತ್ರ ನೈವ ಹರಿಹಿ ಸ್ವಾಮಿ, ಎಲ್ಲಿ ಸ್ವಾಮಿಯಾದಂತಹ ಹರಿ ಇಲ್ಲ, ತೀರ್ಥೇ ಗೇಹೇ ಥಮಾನಸೆ, ಎಲ್ಲಿ ಅಂದರೆ ತೀರ್ಥಕ್ಷೇತ್ರದಲ್ಲಿ. ಯಾವ ತೀರ್ಥಕ್ಷೇತ್ರದಲ್ಲಿ ಹರಿ ಇಲ್ಲ, ಯಾವ ಗೇಹೆ ಆಲಯ ಮಂದಿರ ಮನೆ, ಯಾವ ಮನೆಯಲ್ಲಿ ಆಲಯದಲ್ಲಿ ಮಂದಿರದಲ್ಲಿ ಹರಿ ಇಲ್ಲ,
ಮನಸ್ಸಿನಲ್ಲಿ ಹರಿಯಿಲ್ಲ ಅಂತಾದರೆ ಅದು ವಾಯಸ ತೀರ್ಥಕ್ಷೇತ್ರ ಅಲ್ಲ ಅಂತೆ, ಅದು ಅಪವಿತ್ರ ಅಂತ ನಾರದರು ಹೇಳ್ತಾ ಇದ್ದಾರೆ. ಮತ್ತು ಇಂತಹ ಅದ್ಭುತವಾದಂತಹ ಮಾತನ್ನು ಕೊಡ್ತಾ ಇರುವಂಥದ್ದು ಸ್ಕಂದ ಪುರಾಣವೇ, ಅದೂ ಕೂಡ ಮಹೇಶ್ವರ ಖಂಡವೇ. ಶಿವನ ಪಾರಮ್ಯವನ್ನು ಹೇಳಲಿಕ್ಕೆ ಹೊರಟಂತಹ ಈ ಭಾಗ ಅಲ್ಲಲ್ಲಿ ಮತ್ತೆ ವಿಷ್ಣುವಿನ ಪಾರಮ್ಯವನ್ನು ಹೇಳ್ತಾ ಉಂಟು. ಎಲ್ಲ ಕಡೆಯೂ ಕೂಡ ವಿಷ್ಣು ಬೇಕೇ ಬೇಕು ಅಂತ. ಹಾಗೆ ಆ ಗುಪ್ತ ಕ್ಷೇತ್ರದಲ್ಲಿ ನಾರದರು ವಿಷ್ಣುವನ್ನು ಪ್ರಾರ್ಥಿಸಿ ವಿಷ್ಣುವಿನ ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆ ಮಾಡಿದಲ್ಲಿ ಮಹಾವಿಷ್ಣುವಿನ ಉಪಾಸನೆಯನ್ನು ಒಬ್ಬ ಮಾಡಿದವನಿದ್ದಾನೆ, ಅವನ ಇತಿಹಾಸ ಹೇಳುತ್ತೇನೆ ಅಂತ ನಾರದರು ಅರ್ಜುನನಿಗೆ ಉಪದೇಶ ಕೊಡ್ತಾರೆ. ಯತ್ರ ತೀರ್ಥವರೇ ಪೂರ್ವಂ ಐತರೇಯ ಇತಿ ದ್ವಿಜಃ ಸಿದ್ಧಿಂ ಪ್ರಾಪ್ತಃ ಮಹಾಭಾಗಃ ವಾಸುದೇವ ಪ್ರಸಾದತಃ. ವಾಸುದೇವನ ಪ್ರಸಾದದಿಂದ ಈ ಕ್ಷೇತ್ರದಲ್ಲಿ ಐತರೇಯ ಎಂಬ ಒಬ್ಬ ವ್ಯಕ್ತಿ ಸಿದ್ಧಿಯನ್ನು ಪಡೆದಿದ್ದಾನೆ. ಯಾರದು ಐತರೇಯ ಅಂತಂದರೆ, ಹರಿತ ಗೋತ್ರದಲ್ಲಿ ಬಂದಂತಹ ಒಬ್ಬ ದ್ವಿಜನಿಗೆ ಮಾಂಡೂಕಿ ಎಂಬ ಮಡದಿ ಇದ್ಲು. ಒಬ್ಬ ಮಗ ಹುಟ್ಟಿದ. ಆದರೆ ಮಗ ಮಾತ್ರ ಮಾತಾಡ್ತಾ ಇರಲಿಲ್ಲ. ಜಜಾಪ ಮಂತ್ರಂ ಅನಿಶಂ ದ್ವಾದಶಾಕ್ಷರಂ ಸದ್ ಅನ್ವಹಂ. ಪ್ರತಿದಿನವೂ ಕೂಡ ಅವನು ಹರಿಯ ಮಂದಿರಕ್ಕೆ ಹೋಗಿ ಕೇವಲ ಹರಿಯ ಜಪವನ್ನು ಮಾಡ್ತಾ ಇದ್ದಂತೆ, ದ್ವಾದಶಾಕ್ಷರ ಮಂತ್ರ ಜಪ ಮಾಡ್ತಾ ಇದ್ದ. ಅದು ಬಿಟ್ಟರೆ ಇನ್ನೇನಿಲ್ಲ, ಮಾತು ಇಲ್ಲ, ಕಥೆ ಇಲ್ಲ.